ಬೆಂಗಳೂರಿನಲ್ಲಿ ಮಹಿಳೆಯ ಜೊತೆ ಅಸಭ್ಯ ವರ್ತನೆಯನ್ನ ಮಾಡಲಾಗಿದೆ. ವೃದ್ಧನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಅಸಭ್ಯ ರೀತಿಯ ಸನ್ನೆ ಮಾಡುವ ಮೂಲಕ ಕಿರುಕುಳವನ್ನ ಕೊಡಲಾಗಿದೆ. ಅನ್ನಪೂರ್ಣೇಶ್ವರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಿಸರ್ಗ ಲೇಔಟ್ನಲ್ಲಿ ಬಾಡಿಗೆ ಮನೆಯನ್ನ ಪಡೆದು ಮಹಿಳೆ ವಾಸವನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ವೃದ್ಧನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಆಗಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಪೊಲೀಸ್ನವರು ಏನ್ ಮಾಡ್ತಿರ್ತಾರೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ವಾ ಅನ್ನುವಂತ ವಿಚಾರ ಮೇಲ್ನೋಟಕ್ಕೆ ಬರ್ತಾ ಹೋಗುತ್ತೆ. ಬೆಂಗಳೂರಿನಲ್ಲಿ ಮಹಿಳೆಯ ಜೊತೆ ಅಸಭ್ಯ ವರ್ತನೆ, ವೃದ್ಧನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅಸಭ್ಯ ರೀತಿಯ ಸನ್ನೆ ಮಾಡುವ ಮೂಲಕ ಕಿರುಕುಳವನ್ನ ಕೊಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಿಸರ್ಗ ಲೇಔಟ್ನಲ್ಲಿ ಬಾಡಿಗೆ ಮನೆಯನ್ನ ಪಡೆದು ಮಹಿಳೆ ವಾಸವನ್ನ ಮಾಡ್ತಾ ಇದ್ರು. ಪಕ್ಕದ ಮನೆ ನಿವಾಸಿ ಕೃಷ್ಣಮೂರ್ತಿಯಿಂದ ಅಸಭ್ಯ ವರ್ತನೆ ಆಗಿದೆ. ತಮ್ಮ ಮನೆಯ ವಾಹನಗಳನ್ನ ರಸ್ತೆಯಲ್ಲೇ ನಿಲ್ಲಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಮನೆಯ ಮುಂದೆ ಬೋನ್ ಅನ್ನ ಕೂಡ ಇಟ್ಟಿದ್ರು, ಶ್ವಾನಗಳನ್ನ ಸಾಕ್ತಿದ್ರು. ಮಹಿಳೆ ಕ್ಯಾಬ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ರಸ್ತೆಯೇ ಬ್ಲಾಕ್ ಆಗಿರ್ತಿತ್ತು ಅನ್ನುವಂತ ಪ್ರಶ್ನೆ. ಈ ಬಗ್ಗೆ ಈಗ ಆಲ್ರೆಡಿ ಜಿಬಿಗೆ ದೂರನ್ನ ಕೂಡ ಮಹಿಳೆ ಕೊಟ್ಟಿದ್ರು, ಕಿರುಕುಳ ಆಗ್ತಾ ಇದೆ ಅಂತ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ದೂರನ್ನ ದಾಖಲಿಸಿ ವೃದ್ಧನ ಬಂಧನವನ್ನ ಕೂಡ ಇದೀಗ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಸಭ್ಯ ವರ್ತನೆಯನ್ನ ತೋರ್ತಾ ಇದ್ದಂತೆ ವೃದ್ಧ ಆಫೀಸ್ ಮುಗಿಸ್ಕೊಂಡು ಕ್ಯಾಬಲ್ ಬಂದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಡ್ಡ ದಾರಿಗೆ ಬೋನ್ಗಳನ್ನ ಎಲ್ಲ ಇಟ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಂಥದ್ದು. ಶ್ವಾನಗಳನ್ನ ಕೂಡ ಸಾಕಿದ್ರಂತೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ವೃದ್ಧ ಅಸಭ್ಯ ವರ್ತನೆಯನ್ನ ತೋರಿಸ್ತಿದ್ದಾನೆ ಅಂತ. ಇಂಥ ಜಾಗದಲ್ಲೆಲ್ಲ ಮನೆಯನ್ನ ಹುಡ್ಕೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು, ಸುತ್ತಮುತ್ತ ಏರಿಯಾ ಯಾವ ರೀತಿಯಾಗಿದೆ ಏನು ಅಂತ. ನಿಮ್ಮ ಸೇಫ್ಟಿನೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇಲ್ಲಿ ಪಕ್ಕದ ಮನೆಯವ್ರು ಮಾಡಿರೋಂಥದ್ದು. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಬೆಂಗಳೂರಿನಲ್ಲಿ ಮಹಿಳೆಯ ಜೊತೆ ಅಸಭ್ಯ ವರ್ತನೆಯನ್ನ ಮಾಡಿರುವಂತದ್ದು ನೋಡಿ. ಬೆಂಗಳೂರಿನಲ್ಲಿ ಎಲ್ಲೇ ಮನೆ ಹುಡ್ಕೋಕ್ ಹೋದ್ರೆ ಈ ರೀತಿಯಾದ ಏನೋ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅರುದ್ಧ ಆ ಮಹಿಳೆಗೆ ಅಷ್ಟು ಅಸಭ್ಯವಾಗಿ ಒಂದು ಆಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಪೊಲೀಸರಿಗೆ ಆಲ್ರೆಡಿ ಬಂಧಿಸಿದ್ದಾರೆ. ಕ್ರಮ ಏನೇನ್ ತೆಗೆದುಕೊಳ್ತಿದ್ದಾರೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ಅಂದ್ರೆ ಈ ಒಂದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿರುವಂತಹ ಘಟನೆ ಇದು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇಲ್ಲಿ ವೃದ್ಧ ಏನಿದ್ದಾನೆ ಆತ ಸಾಕಷ್ಟು ಒಂದು ಪಕ್ಕದ ಮನೆಯ ನಿವಾಸಿಯಾಗಿರ್ತಾನೆ. ಈ ಒಂದು ಮಹಿಳೆ ಏನಿದ್ದಾರೆ ಅವರು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಆತ ಕೂಡ ಮನೆಯ ಪಕ್ಕದಲ್ಲಿ ಇರುವಂತ ವ್ಯಕ್ತಿಯಾಗಿದ್ದ. ಜೊತೆಗೆ ಅಲ್ಲಿ ರೋಡ್ಗೆ ಆದಂತೆ ಒಂದು 4 ಬೋನ್ಗಳನ್ನ ಇಟ್ಟು ಅಲ್ಲಿ ನಾಯಿಗಳು ಅಂದ್ರೆ ಶ್ವಾನಗಳನ್ನ ಸಾಕುವಂತ ಕೆಲಸ ಮಾಡ್ತಾ ಇರ್ತಾನೆ. ಯಾವಾಗ ಅವರು ಕ್ಯಾಬ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಹಿಳೆಗೆ ಬಂದಂತ ಸಂದರ್ಭದಲ್ಲಿ ಕಾರ್ದು ಸಾಕಷ್ಟು ಇಕ್ಕಟ್ಟು ರೋಡ್ ಆಗಿರೋದ್ರಿಂದ ಕಾರನ್ನ ನಿಲ್ಲಿಸ್ಬಿಟ್ಟು ಅವರು ನಡ್ಕೊಂಡು ಮನೆಗೆ ಹೋಗ್ಬೇಕಾಯ್ತು. ಇದೇ ವಿಚಾರವನ್ನ ಜಿಬಿಎ ಅಧಿಕಾರಿಗಳಿಗೆ ಈ ಮಹಿಳೆ ಏನಿದ್ದಾಳೆ ಆಕೆ ಒಂದು ದೂರನ್ನ ಕೊಡ್ತಾರೆ. ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಬೋನನ್ನ ಇಟ್ಬಿಟ್ಟು ಅಲ್ಲಿ ನಾಯಿಗಳನ್ನ ಸಾಕ್ತಾ ಇದ್ರೆ ಇದರಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಯಾವಾಗ ದೂರ ದಾಖಲೆ ಹೋಗ್ತಾ ಇಮಿಡಿಯೇಟ್ ಆಗಿ ಜಿಬಿಎ ಅಧಿಕಾರಿಗಳು ಕೂಡ ಬರ್ತಾರೆ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಏನಿದ್ದಾನೆ ಕೃಷ್ಣಮೂರ್ತಿ ಅಂತೇಳಿ ಆತ ನನಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ಯಾವುದೇ ರೀತಿಯಾದಂತ ನೀವು ಇಲ್ಲಿ ಈ ರೀತಿಯಾಗಿ ಒಂದು ಅಡ್ಡವನ್ನ ಮಾಡ್ಕೊಂಡು ಇಲ್ಲಿ ಹೋಗುವಂತ ಸಂದರ್ಭದಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಅದೇ ವಿಚಾರವಾಗಿ ಈ ಮಹಿಳೆ ದೂರನ್ನ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ಅವ್ರು ಜಿಬಿಎ ಅಧಿಕಾರಿಗಳು ಕೂಡ ಬಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಇದರಿಂದ ಸಾಕಷ್ಟು ಕೋಪಗೊಂಡಿರ್ತಾನೆ. ಮಹಿಳೆ ಕೂಡ ಕಾರಿನಿಂದ ಇಳಿದು ಬರುವಂತ ಸಂದರ್ಭದಲ್ಲಿ ದಿನನಿತ್ಯ ಆಕೆಗೆ ಬೈಯುವಂಥದ್ದು, ಅಶ್ಲೀಲವಾಗಿ ಬೈಯುವಂಥದ್ದು, ಈ ರೀತಿಯಾಗಿ ಆ ಬೆದರಿಕೆ ಹಾಕುವಂತ ಕೆಲಸವನ್ನ ಅದು ಆತ ನಿರಂತರವಾಗಿ ಮಾಡ್ತಾ ಇರ್ತಾನೆ. ಆದ್ರೆ ಮನೆಯು ಕೂಡ ಹೋದಂತ ಸಂದರ್ಭದಲ್ಲಿ ಆತ ಹೆಚ್ಚಿನ ರೀತಿಯಾಗಿ ಅಂದ್ರೆ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇರ್ತಾನೆ. ಈಕೆಯು ಕೂಡ ಏನೂ ಮಾತಾಡೋದಿಲ್ಲ. ಸಂತ್ರಸ್ತ ಮಹಿಳೆ ಸೈಲೆಂಟ್ ಆಗಿ ಇದ್ದಂತ ಸಂದರ್ಭದಲ್ಲಿ ಕೂಡ ವಿಡಿಯೋನ ಮಾಡ್ತಾ ಇರ್ತಾರೆ. ಅವಾಗ ವಿಡಿಯೋ ಏನ್ ಮಾಡ್ಕೊಂತ ಇನ್ನು ಹಿಂಗ್ ಮಾಡ್ಕೊ ಅಂತ ಹೇಳಿ ಪ್ಯಾಂಟ್ ಬಿಚ್ಚುವ ರೀತಿಯಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಇಮಿಡಿಯೇಟ್ ಆಗಿ ಆ ವಿಡಿಯೋವನ್ನ ತೆಗೆದುಕೊಂಡು ಅನ್ನಪೂರ್ಣೇಶ್ವರಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಹೊಯ್ಸಳ ಪೊಲೀಸರು ಬರ್ತಾರೆ. ಆತನನ್ನ ವಿಚಾರಣೆಯನ್ನ ಮಾಡ್ತಾರೆ. ಆ ಒಂದು ವಿಡಿಯೋನ ತೋರಿಸಿದ ನಂತರವಾಗಿ ಆತನನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದು ಇದೀಗ ತನಿಖೆ ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಹಿಳೆಗೆ ಒಂದು ಪ್ಯಾಂಟ್ ನ ಬಿಚ್ಚುವ ರೀತಿಯಲ್ಲಿ ಕೆಟ್ಟದಾಗಿ ಅಶ್ಲೀಲವಾಗಿ ಒಂದು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಮಾಡಿದ್ದ. ಹೀಗಾಗಿ ಆ ವಿಡಿಯೋನ ಸಾಕ್ಷ್ಯಗಳನ್ನ ಮಾಡಿಕೊಂಡು ಈಗ ಸಂತ್ರಸ್ತೆಗೆ ಒಂದು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಈಗ ಎಫ್ಐಆರ್ ಮಾಡಿಕೊಂಡು ಪೊಲೀಸರು ಅದನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.